ಹಾಯ್ ದ್ವಿತೀಯ ಪಿ ಯು ಸಿಯ ಅಕೌಂಟೆನ್ಸಿ ಬ್ಲೂಪ್ರಿಂಟ್ ಇಲ್ಲಿ ಎಕ್ಸ್ಪ್ಲೇಷನ್ ಮಾಡ್ತಾ ಇದ್ದೇನೆ 2025 ವಾರ್ಷಿಕ ಪರೀಕ್ಷೆಯಲ್ಲಿ ಇದೇ ಒಂದು ನೀಲಿ ನಕ್ಷೆ ಬ್ಲೂಪ್ರಿಂಟ್ ನಿಮಗೆ ಫಾಲೋ ಮಾಡಲಾಗುವುದು. ದ್ವಿತೀಯ ಪಿ ಯು ಸಿಯ ಅಕೌಂಟೆನ್ಸಿ ಇಲ್ಲಿ ಬ್ಲೂಪ್ರಿಂಟ್ ನಾವು ಎಕ್ಸ್ಪ್ಲೇಷನ್ ಮಾಡ್ತಾ ಇದ್ದೇವೆ. ಇಲ್ಲಿ ಪ್ರೀವಿಯಸ್ ಇಯರ್ನಲ್ಲಿ 2024ನಲ್ಲಿ ನಾನು ಆಲ್ರೆಡಿ 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ ಪ್ರಾಬ್ಲಮ್ಗಳು ಸಾಲ್ಯೂಷನ್ ಮಾಡಿದ್ದೇನೆ. ಸೊ ಆಲ್ರೆಡಿ ಯಾರೆಲ್ಲ ವಿಡಿಯೋಗಳು ನೋಡಿದಾರೆ ಓಕೆ, ಬಟ್ ಯಾರೆಲ್ಲ ನೋಡಿಲ್ಲ ಅಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತಾನೆ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಮತ್ತು 12 ಮಾರ್ಕ್ಸ್ ಮತ್ತು 6 ಮಾರ್ಕ್ಸ್ ನಾನು 2025 ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3 ಅದರೊಳಗೆಂದು ಕೇಳಿರುವಂತಹ 6 ಮಾರ್ಕ್ಸ್ ನಾನು ಆಲ್ರೆಡಿ ಸಾಲ್ಯೂಷನ್ ಮಾಡಿದ್ದೇನೆ. ಕೆಲವೊಂದು ಕ್ವಶನ್ಸ್ಗಳು ಸಾಲ್ಯೂಷನ್ ಮಾಡಬೇಕು ಮತ್ತು 12 ಅಂಕದ ಪ್ರಶ್ನೆ ಸಾಲ್ಯೂಷನ್ ಮಾಡ್ತೀನಿ, ಡೋಂಟ್ ವರಿ. ಬಟ್ ಎಲ್ಲ ಕ್ವಶನ್ ಸೇಮೇ ಇದೆ ಆಯಿತಾ, ಸೇಮ್ ಮೆಥಡ್ ಆಗಿರುತ್ತೆ, ಸೇಮ್ ನಿಮಗೆ ಕಾಲಮ್ಸ್ಗಳು ಹಾಕಿ ಎಲ್ಲ ಬರೀಬೇಕಾಗಿರುತ್ತೆ. ಸೊ ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಹೇಳಿದೇನೆಂದರೆ, ಸೊ ನಾನು ಆಲ್ರೆಡಿ 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ ಪ್ರಾಬ್ಲಮ್ಗಳು ಆಲ್ರೆಡಿ ಸಾಲ್ಯೂಷನ್ ಮಾಡಿದ್ದೇನೆ. ವೆರಿ ಸಿಂಪಲ್ ಆಗಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಆಯಿತಾ. ಜನರಲ್ ಎಂಟ್ರೀಸ್ ಹೇಗೆ ಬರೀಬೇಕು, ಕಾಮನ್ ಸೈಜ್ ಆಗಿರ್ಬೋದು, ಕಂಪೇರೇಟಿವ್ ಹೇಗೆ ಬರೀಬೇಕು, ಮತ್ತು ಅದೇ ರೀತಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ಹೇಗೆ ಬರೀಬೇಕು, ಡಿಸೊಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಹೇಗೆ ಬರೀಬೇಕು, ಅದೇ ರೀತಿ ರಿಟೈರ್ಮೆಂಟ್ಸ್ ಆಫ್ ಎ ಪಾರ್ಟ್ನರ್ಶಿಪ್ ಕೊಟ್ಟರೆ ಹೇಗೆ ಬರೀಬೇಕು. ಸೊ ನಿಮಗೆ ಹೆಚ್ಚಾಗಿ ಇಲ್ಲಿ 12 ಮಾರ್ಕ್ಸ್ ಕ್ವಶನಲ್ಲಿ ಯಾವ ಕ್ವಶನ್ಸ್ಗಳು ಬರುತ್ತೆ, 6 ಮಾರ್ಕ್ಸ್ ಕ್ವಶನಲ್ಲಿ ಯಾವುದು ಬರುತ್ತೆ ಎಲ್ಲವೂ ನಾನು ಇಲ್ಲಿ ಎಕ್ಸ್ಪ್ಲೇಷನ್ ಮಾಡಿದ್ದೇನೆ ಆಲ್ರೆಡಿ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಆಯಿತಾ. ಸೊ ಎಲ್ಲ ವಿದ್ಯಾರ್ಥಿಗಳು ನೋಡುವುದರಿಂದ ಏನಾಗ್ಬಿಡುತ್ತೆ, ನೀವು ಪ್ರಾಕ್ಟೀಸ್ನಲ್ಲಿ ಇರ್ತೀರಾ ಆಯಿತಾ. ಪ್ರಾಕ್ಟೀಸ್ನಲ್ಲಿದ್ದರೆ ಹೆಚ್ಚು ನೀವು ವಿಡಿಯೋಗಳು ನೋಡ್ತಾ ಇದ್ದರೆ ಡೆಫಿನೆಟ್ಲಿ ನೀವು 6 ಮಾರ್ಕ್ಸ್ನಲ್ಲಿ ಮತ್ತು 12 ಮಾರ್ಕ್ಸ್ನಲ್ಲಿ ಆರಾಮಾಗಿ ಕ್ರ್ಯಾಕ್ ಮಾಡ್ತೀರಾ ಆಯಿತಾ. ಆರಾಮಾಗಿ ಈ ಒಂದು ಸಾಲ್ಯೂಷನ್ ಮಾಡ್ಬೋದು ನೀವು. ಸೊ ಎಲ್ಲ ವಿದ್ಯಾರ್ಥಿಗಳು ಡೆಫಿನೆಟ್ಲಿ ಎಲ್ಲ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ಮಾಡ್ಕೋತೀರಾ ಡೆಫಿನೆಟ್ಲಿ. ಅಕೌಂಟೆನ್ಸಿನಲ್ಲಿ ಬಹಳ ಈಸಿಯಾಗಿ ಕ್ವಶನ್ಸ್ಗಳು ಕೇಳ್ತಾರೆ. ಸೊ ಅದಕ್ಕೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತಾನೆ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಆಯಿತಾ. 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ ಇವಾಗ ಯಾವ ಅಧ್ಯಾಯ ಮೇಲೆ ನಮಗೆ ಎಷ್ಟೆಷ್ಟು ಮಾರ್ಕ್ಸ್ಗಳು ಕೇಳಲಾಗೋದು ಅಂತ ಇಲ್ಲಿ ನೋಡೋಣ. ಸೊ ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ನೋಡಿ ಈ ಒಂದು ವಿಡಿಯೋ. ಸೊ 1ನೇ ಅಧ್ಯಾಯ ನಿಮಗೆ ಡಿಲೀಟ್ ಮಾಡಲಾಗಿದೆ, ಎಲ್ಲ ವಿದ್ಯಾರ್ಥಿಗಳಿಗೂ ಗೊತ್ತಿದೆ. ನಾಟ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಆ ಒಂದು ಅಧ್ಯಾಯ ನಿಮಗೆ ಡಿಲೀಟ್ ಮಾಡಲಾಗಿದೆ. ಸೊ ಇಲ್ಲಿ 2ನೇ ಅಧ್ಯಾಯ ನಿಮಗೆ ಅದೇ ಇವಾಗ 1ನೇ ಅಧ್ಯಾಯ ಮಾಡಲಾಗಿದೆ, 2ನೇ ಅಧ್ಯಾಯನೇ 1ನೇ ಅಧ್ಯಾಯ ಮಾಡಲಾಗಿದೆ ಆಯಿತಾ. ಪಾರ್ಟ್ನರ್ಶಿಪ್ ಡೀಡ್ ಅಂತ ನಿಮಗೆ ಚಾಪ್ಟರ್ ಇದೆ ನೋಡಿ. ಪಾರ್ಟ್ನರ್ಶಿಪ್ ಡೀಡ್ ಚಾಪ್ಟರ್ನಲ್ಲಿ ನಿಮಗೆ 2 ಅಂಕದ ಒಂದು ಪ್ರಶ್ನೆ ಮತ್ತು 6 ಅಂಕದ ಒಂದು ಪ್ರಶ್ನೆ ಇಲ್ಲಿ ಕೇಳಲಾಗುವುದು. ಇಲ್ಲಿ ಪಾರ್ಟ್ನರ್ಶಿಪ್ ಡೀಡ್ ಅಧ್ಯಾಯ ಮೇಲೆ ನಿಮಗೆ 6 ಅಂಕದ ಒಂದು ಪ್ರಶ್ನೆ ಯಾವುದು ಕೇಳಲಾಗುವುದು ಅಂದರೆ, ಇಲ್ಲಿ ಕ್ಯಾಲ್ಕುಲೇಷನ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂದರೆ ಅಂಡರ್ ಪ್ರಾಡಕ್ಟ್ ಮೆಥಡ್ ಮೇಲೆ ಇಲ್ಲಿ ನಿಮಗೆ 6 ಮಾರ್ಕ್ಸ್ ಕ್ವಶನ್ ಒಂದು ಕೇಳಲಾಗುವುದು. ಇಲ್ಲಾಂದರೆ ಅಪ್ರಾಪ್ರಿಯೇಷನ್ ಅಕೌಂಟ್ ಈ ಒಂದು ಪ್ರಾಬ್ಲಮ್ ಇದರೊಳಗೆ ಯಾವುದಾದ್ರೂ ಒಂದು ನಿಮಗೆ ಡೆಫಿನೆಟ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದೇ ಬರುತ್ತೆ. ನಾನು ಏನು ಹೇಳ್ತಾ ಇದ್ದೇನೆ ಅದು ಗಮನ ಇಟ್ಟು ನೋಟ್ ಡೌನ್ ಮಾಡ್ಕೊಂಡ್ಬಿಡ್ರಿ ಆಯಿತಾ. ಅಪ್ರಾಪ್ರಿಯೇಷನ್ ಅಕೌಂಟ್ ಇಲ್ಲಾಂದರೆ ಅಂಡರ್ ಪ್ರಾಡಕ್ಟ್ ಮೆಥಡ್ ಇದರೊಳಗೆ ಯಾವುದಾದ್ರೂ ಒಂದು ಡೆಫಿನೆಟ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ 6 ಮಾರ್ಕ್ಸ್ ಕ್ವಶನಲ್ಲಿ ಕೇಳಲಾಗುವುದು. 1ನೇ ಅಧ್ಯಾಯದಲ್ಲಿ ಪಾರ್ಟ್ನರ್ಶಿಪ್ ಡೀಡ್ ಈ ಒಂದು ಅಧ್ಯಾಯದಲ್ಲಿ 2 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು. ನಾನು ಆಲ್ರೆಡಿ 2 ಅಂಕದ ಪ್ರಶ್ನೆ, 1 ಅಂಕದ ಪ್ರಶ್ನೆ, ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3 ಏನು ಸಾಲ್ಯೂಷನ್ ಮಾಡಿದೆ ನೋಡಿ, ಅಲ್ಲಿ ಕ್ವಶನ್ಸ್ಗಳು ಕೂಡ ಅವು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಅದರೊಳಗಿಂದು ಕ್ವಶನ್ಸ್ಗಳು ನಿಮಗೆ ಬಂದೇ ಬರುತ್ತೆ. 2 ಅಂಕದ ಪ್ರಶ್ನೆ ಮತ್ತು 1 ಅಂಕದ ಪ್ರಶ್ನೆ ಮೇಲೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಸಪ್ರೇಟಾಗಿ, ಡೋಂಟ್ ವರಿ. ಅದರ ಮೇಲೆ ಏನು ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಆಯಿತಾ. ಡೋಂಟ್ ವರಿ, ಬಹಳ ಈಸಿಯಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ ಆಯಿತಾ. ನಾನು ಆಲ್ರೆಡಿ ಬಹಳ ಈಸಿಯಾಗಿ ನಾನು ನಿಮಗೆ 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ ಪ್ರಾಬ್ಲಮ್ಗಳು ಹೇಗೆ ಸಾಲ್ಯೂಷನ್ ಮಾಡಬೇಕಂತ ಹೇಳ್ಕೊಟ್ಟಿದ್ದೀನಿ. ಪ್ಲೀಸ್ ಎಲ್ಲ ವಿದ್ಯಾರ್ಥಿಗಳಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಇಷ್ಟೊಂದು ಸುಲಭನ ಅಂತೀರಾ ನೀವು ಆಯಿತಾ, ಇಷ್ಟೊಂದು ಸುಲಭನ ಅಂತೀರಾ ನೀವು 6 ಮಾರ್ಕ್ಸ್ನಲ್ಲಿ ಮತ್ತು 12 ಮಾರ್ಕ್ಸ್ನಲ್ಲಿ ಪ್ರಾಬ್ಲಮ್ಗಳು ಸಾಲ್ಯೂಷನ್ ಮಾಡಿದ್ದೀನಲ್ಲ, ಇಷ್ಟೊಂದು ಸುಲಭನ ಅಂತೀರಾ. ಸೊ ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳು ವಿಡಿಯೋಗಳು ನೋಡಿ ಮೊದಲು ಆಯಿತಾ. ಇವಾಗ 2ನೇ ಅಧ್ಯಾಯ ನಿಮಗೆ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್. ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ಮೇಲೆ ನಿಮಗೆ 12 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು. ಇಲ್ಲಾಂದರೆ ರಿಟೈರ್ಮೆಂಟ್ಸ್ ಆಫ್ ಎ ಪಾರ್ಟ್ನರ್ಶಿಪ್ ಮೇಲೆ ನಿಮಗೆ 12 ಅಂಕದ ಒಂದು ಪ್ರಶ್ನೆ. ಇಲ್ಲಿ ಹೆಚ್ಚಾಗಿ ನಿಮಗೆ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ಪೇ ಕೇಳ್ತಾರೆ ಪ್ರಶ್ನೆ. ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ಪೇ ನೀವು ಏನಿದಿಲ್ಲ ಒಂದು 12 ಮಾರ್ಕ್ಸ್ ಪ್ರಾಬ್ಲಮ್ ಸಾಲ್ಯೂಷನ್ ಮಾಡ್ಕೊಂಡು ಬಿಡ್ರಿ, ಭಾಳ ಯೂಸ್ ಆಗುತ್ತೆ ನಿಮಗೆ. ಅದೇ ಕ್ವಶನ್ ಬರುತ್ತೆ, ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ಪೇ ಕೇಳ್ತಾರೆ ಆಯಿತಾ. ಇವಾಗ 3ನೇ ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು. ಅಂದರೆ ಡೆತ್ ಆಫ್ ಎ ಪಾರ್ಟ್ನರ್ ಈ ಒಂದು ಅಧ್ಯಾಯದಲ್ಲಿ 3ನೇ ಅಧ್ಯಾಯದಲ್ಲಿ 2 ಅಂಕದ ಒಂದು ಪ್ರಶ್ನೆ ಮತ್ತು 6 ಅಂಕದ ಒಂದು ಪ್ರಶ್ನೆ. ಇಲ್ಲಿ 6 ಅಂಕದ ಪ್ರಶ್ನೆ ಯಾವುದು ಕೇಳಲಾಗೋದು ಅಂದರೆ, 3ನೇ ಅಧ್ಯಾಯದಲ್ಲಿ ಡೆತ್ ಆಫ್ ಎ ಪಾರ್ಟ್ನರ್ ಅಧ್ಯಾಯ ಮೇಲೆ ನಿಮಗೆ ಗೇನ್ ರೇಷಿಯೋ ಇಲ್ಲಾಂದರೆ ಸಕ್ರಿಫೈ ರೇಷಿಯೋ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಇಲ್ಲಿ 3 ಟೈಪ್ ಕ್ವಶನ್ ಇದೆ ನಿಮಗೆ. ಗೇನ್ ರೇಷಿಯೋ ಇಲ್ಲಾಂದರೆ NPRS ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಇಲ್ಲಾಂದರೆ ರಿಟೈರ್ಮೆಂಟ್ಸ್ ಆಫ್ ಎ ಪಾರ್ಟ್ನರ್ಸ್ ಅಂದರೆ ಅದೇ ಗೇನ್ ರೇಷಿಯೋ ಆಗಿರುತ್ತೆ ರಿಟೈರ್ಸ್ ಆಯಿತಾ. ಇಲ್ಲಿ ಇಲ್ಲಾಂದರೆ ಸಕ್ರಿಫೈ ರೇಷಿಯೋ ನಿಮಗೆ ಹೆಚ್ಚಾಗಿ ಗೇನ್ ರೇಷಿಯೋನೇ ಕೇಳ್ತಾರೆ ಇಲ್ಲಿ, ಇಲ್ಲಾಂದರೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಆಲ್ರೆಡಿ ಇದರ ಮೇಲೆ ನಾನು ಸೊಲ್ಯೂಷನ್ ಕೂಡ ಮಾಡಿದ್ದೇನೆ, ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆಯಿತಾ. ಇಲ್ಲಿ 2 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು 3ನೇ ಅಧ್ಯಾಯದಲ್ಲಿ, 2 ಅಂಕದ ಒಂದು ಪ್ರಶ್ನೆ, 6 ಅಂಕದ ಒಂದು ಪ್ರಶ್ನೆ, ಡೆತ್ ಆಫ್ ಎ ಪಾರ್ಟ್ನರ್. ಅದೇ ರೀತಿ ಇವಾಗ 4ನೇ ಅಧ್ಯಾಯ ಯಾವುದು, ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ನೋಡಿ. ಡಿಸೊಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್ನಲ್ಲಿ ನಿಮಗೆ 12 ಅಂಕದ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಆಯಿತಾ. ಡಿಸಾಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್
ರಿಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ 3 ಕಾಲಮ್ ನೀವು ಹಾಕಿ ಬಿಡಿಸಬೇಕಾಗುತ್ತೆ ಆಯಿತಾ. ಸೊ ಆ ಒಂದು ರಿಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಇಲ್ಲಾಂದರೆ ಕ್ಯಾಶ್ ಅಕೌಂಟ್ ಅಂತ 12 ಅಂಕದ ಪ್ರಶ್ನೆಯಲ್ಲಿ ಫಿಕ್ಸ್ ಬಂದೇ ಬರುತ್ತೆ. ಅದು ಫಿಕ್ಸ್, ಅದು ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಸ್ ಫಿಕ್ಸ್ ಅದು ಆಯಿತಾ. ನಿಮಗೆ ಪ್ರಾಡಕ್ಟ್ ಮೆಥಡ್ ಕೇಳ್ಬೋದು 6 ಅಂಕದ ಪ್ರಶ್ನೆಯಲ್ಲಿ, ಅಂದರೆ ಅಪ್ರಾಪ್ರೇಷನ್ ಅಕೌಂಟ್ ಕೇಳ್ಬೋದು, ಅಪ್ರಾಪ್ರೇಷನ್ ಅಕೌಂಟ್ ಕೇಳ್ಬೋದು, ಇಲ್ಲಾಂದರೆ 6 ಅಂಕದ ಪ್ರಶ್ನೆಯಲ್ಲಿ. ಸೊ ಇಲ್ಲಾಂದರೆ ಇಲ್ಲಿ ಗೇನ್ ರೇಷಿಯೋ ಕೇಳ್ಬೋದು ಆಯಿತಾ. ಇಲ್ಲಿ NPRS ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೇಳ್ಬೋದು. ಸೊ 6 ಅಂಕದ ಪ್ರಶ್ನೆಯಲ್ಲಿ. 12 ಅಂಕದ ಪ್ರಶ್ನೆಯಲ್ಲಿ ಡಿಸೊಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಆಯಿತಾ. ಅದೇ ರೀತಿ ಇವಾಗ ಕೆಲವೊಂದು ವಿದ್ಯಾರ್ಥಿಗಳು ಇರ್ತಾರೆ, ಪ್ರೈವೇಟ್ ಹಾಗೂ ರಿಪೀಟರ್ಸ್ ಇರ್ತಾರೆ, ಅವ್ರಿಗೆ ಏನೂ ಗೊತ್ತಾಗ್ತಾ ಇರಲ್ಲ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ಸೊ ಎಲ್ಲ ವಿದ್ಯಾರ್ಥಿಗಳು ಹೇಳೋದೇನೆಂದರೆ, ಅಂದರೆ ಕೆಲವೊಂದು ಕ್ವಶನ್ಸ್ಗಳು ಎಲ್ಲ ಫಿಕ್ಸೇ ಇದೆ ಅಕೌಂಟೆನ್ಸಿನಲ್ಲಿ, ಪ್ರಾಬ್ಲಮ್ಗಳು ಎಲ್ಲ ಫಿಕ್ಸೇ ಇರುತ್ತೆ ಇಲ್ಲಿ. ಅದಕ್ಕೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತಾನೆ. ನೀವು ಏನು ಇವಾಗ ಕಮೆಂಟ್ ಮಾಡೋಕ್ಕೆ ಹೋಗ್ತಿರಲ್ಲ, ಅಲ್ಲಿ ಪಿನ್ಡ್ ಮೆಸೇಜ್ ಹಾಕಿರ್ತೀನಿ. ಆ ಎಲ್ಲ ವಿಡಿಯೋಗಳು ನೋಡ್ಕೊಳ್ಳಿ, ಅದರ ಮೇಲೆ ಕ್ಲಿಕ್ ಮಾಡಿ, ಎಲ್ಲ ವಿಡಿಯೋಗಳು ಬರುತ್ತೆ ನಿಮಗೆ. 6 ಅಂಕದ ಪ್ರಶ್ನೆ, 12 ಅಂಕದ ಪ್ರಶ್ನೆ ಎಲ್ಲ ಸಾಲ್ಯೂಷನ್ ಮಾಡಿದ್ದೀನಿ. ಒಂದೊಂದು ಸಮಯ ಸಿಕ್ಕಾಗ ನೋಡ್ಕೊಳ್ಳಿ. ಅವೇ ಕ್ವಶನ್ಸ್ ನಿಮಗೆ ಅದೇ ಪ್ಯಾಟರ್ನ್, ಅದೇ ಮೆಥಡ್ ಬರುತ್ತೆ ಫೈನಲ್ ಎಕ್ಸಾಮಲ್ಲಿ. ನಾನು ಹೇಳಿದ್ದೇನೆ ಹೇಗೆ ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕು. ನಾನು ಹೇಳಿದ್ದೇನೆ 6 ಮಾರ್ಕ್ಸ್ನಲ್ಲಿ ಮತ್ತು 12 ಮಾರ್ಕ್ಸ್ನಲ್ಲಿ ಪ್ರಾಬ್ಲಮ್ಸ್ಗಳಿಗೆ, ಪ್ರಶ್ನೆಗಳಿಗೆ ಸಾಲ್ಯೂಷನ್ ಹೇಗೆ ಮಾಡಬೇಕಂತ ತಿಳಿಸ್ಕೊಟ್ಟಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿದ್ದೇನೆ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಆಯಿತಾ. ಅದೇ ರೀತಿ ಇವಾಗ 5ನೇ ಅಧ್ಯಾಯ ಯಾವುದು, ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್. ಈ ಒಂದು ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಒಂದು ಪ್ರಶ್ನೆ ಮತ್ತು 12 ಅಂಕದ ಒಂದು ಪ್ರಶ್ನೆ. ಇಲ್ಲಿ 12 ಅಂಕದ ಪ್ರಶ್ನೆ ಯಾವುದಂದರೆ ಜರ್ನಲ್ ಎಂಟ್ರೀಸ್ ಆಯಿತಾ. ಇಲ್ಲಿ ಜರ್ನಲ್ ಎಂಟ್ರೀಸ್ ನಿಮಗೆ ಕೇಳಲಾಗುವುದು. 12 ಜರ್ನಲ್ ಎಂಟ್ರೀಸ್ ಇರುತ್ತೆ ಸ್ನೇಹಿತರೆ. ಅದು ಬ್ಯಾಟ್ ಮಾಡ್ಕೊಂಡ್ರೆ ಭಾಳ ಈಸಿ ಇದೆ ಸ್ನೇಹಿತರೆ. ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ. ಭಾಳ ಈಸಿ ಇದೆ ಜರ್ನಲ್ ಎಂಟ್ರೀಸ್, ಬಹಳಷ್ಟು ಈಸಿ ಇದೆ ಜರ್ನಲ್ ಎಂಟ್ರೀಸ್. ಇಲ್ಲಿ 12 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು. ಅದೇ ರೀತಿ 6ನೇ ಅಧ್ಯಾಯ, ಈ ಒಂದು 6ನೇ ಅಧ್ಯಾಯದಲ್ಲಿ ಯಾವುದು ಒಂದು ನಿಮಗೆ 12 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು, ರಿಡೆಂಪ್ಷನ್ ಆಫ್ ಕಂಪ್ನಿ ಆಯಿತಾ. ರಿಡೆಂಪ್ಷನ್ ಆಫ್ ಎ ಕಂಪ್ನಿ ಅಧ್ಯಾಯದಲ್ಲಿ ನಿಮಗೆ 12 ಅಂಕದ ಒಂದು ಪ್ರಶ್ನೆ, ಅದು ಕೂಡ ಜರ್ನಲ್ ಎಂಟ್ರೀಸೇ ಆಗಿರುತ್ತೆ ಆಯಿತಾ. ಇಲ್ಲೇ 12 ಅಂಕದ ಪ್ರಶ್ನೆ 2 ಕವರ್ ಆಗುತ್ತೆ. ಮತ್ತು ಡಿಸೊಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಒಂದು ಆಪ್ಷನ್ ಇರುತ್ತೆ ನಿಮಗೆ, ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ಒಂದು ಆಪ್ಷನ್ ಇರುತ್ತೆ. ಡಿಸೊಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಭಾಳ ಈಜಿ ಇದೆ, ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ಜರ್ನಲ್ ಎಂಟ್ರೀಸ್ ಭಾಳ ಈಜಿ ಇದೆ ಆಯಿತಾ. ಅದೇ ರೀತಿ 5ನೇ ಅಧ್ಯಾಯ ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್ನಲ್ಲಿ ಜರ್ನಲ್ ಎಂಟ್ರೀಸ್ 1 ಮತ್ತು 2 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು ಆಯಿತಾ. 6ನೇ ಅಧ್ಯಾಯದಲ್ಲಿ 12 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು. ಇಲ್ಲೊಂದು ಜರ್ನಲ್ ಎಂಟ್ರೀಸ್ ಅಂತ ಇರುತ್ತೆ, 12 ಅಂಕದ ಒಂದು ಪ್ರಶ್ನೆ. ರಿಡೆಂಪ್ಷನ್ ಆಫ್ ಎ ಕಂಪನಿ ಆಯಿತಾ, 6ನೇ ಅಧ್ಯಾಯದಲ್ಲಿ ನಿಮಗೆ 12 ಅಂಕದ ಒಂದು ಪ್ರಶ್ನೆ, ಅದು ಕೂಡ ಜರ್ನಲ್ ಎಂಟ್ರೀಸ್ ಆಗಿರುತ್ತೆ. ಅದೇ ರೀತಿ 7ನೇ ಅಧ್ಯಾಯದಲ್ಲಿ ನಿಮಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಎ ಕಂಪನಿ. ಈ ಒಂದು ಅಧ್ಯಾಯದಲ್ಲಿ 6 ಅಂಕದ ಒಂದು ಪ್ರಶ್ನೆ ಮತ್ತು 2 ಅಂಕದ ಒಂದು ಪ್ರಶ್ನೆ. 6 ಅಂಕದ ಒಂದು ಪ್ರಶ್ನೆ ಯಾವುದಂದ್ರೆ ಕಂಪನಿ ಆ್ಯಕ್ಟ್ ಅಂತ ಕೊಟ್ಟಿರ್ತಾರೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಆ್ಯಸ್ ಪರ್ ಸ್ಕೆಡ್ಯೂಲ್ 3 ಅಂತ ಇರುತ್ತೆ ನೋಡಿ, ಆ ಒಂದು ಪ್ರಶ್ನೆ ಕಂಪನಿ ಆ್ಯಕ್ಟ್. ಆ ಒಂದು 6 ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಪ್ರಶ್ನೆ ಕೇಳಲಾಗುವುದು. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಎಲ್ಲ ವಿಡಿಯೋಗಳು ನಾನು ಆಲ್ರೆಡಿ ಸಾಲ್ಯೂಷನ್ ಮಾಡಿದ್ದೇನೆ. 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ ಎಲ್ಲ ವಿದ್ಯಾರ್ಥಿಗಳು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರುವಂಥ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಲ್ಲ ವಿದ್ಯಾರ್ಥಿಗಳು ವಿಡಿಯೋಗಳು ನೋಡ್ಕೊಳ್ಳಿ. ಅದೇ ರೀತಿ ಇವಾಗ 8ನೇ ಅಧ್ಯಾಯ ಯಾವುದು, ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಓಕೆ, ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಈ ಒಂದು ಅಧ್ಯಾಯದಲ್ಲಿ ನಿಮಗೆ 12 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು. ಈ ಒಂದು ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಧ್ಯಾಯದಲ್ಲಿ ನಿಮಗೆ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಾಂದರೆ ಕಂಪ್ಯಾರಿಟಿವ್, ನಿಮಗೆ ಹೆಚ್ಚಾಗಿ ಕಾಮನ್ ಸೈಜೇ ಕೇಳಿದ್ದಾರೆ. ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಕೇಳ್ಬೋದು, ಇಲ್ಲಾಂದರೆ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಕೇಳ್ಬೋದು. ನಿಮಗೆ ಹೆಚ್ಚಾಗಿ ಕಾಮನ್ ಸೈಜೇ ಕೇಳಿದ್ದಾರೆ ಬ್ಯಾಲೆನ್ಸ್ ಶೀಟ್, ಅದು ಇಂಪಾರ್ಟೆಂಟ್ ಆಗಿರುತ್ತೆ 12 ಅಂಕದ ಪ್ರಶ್ನೆಯಲ್ಲಿ. ಇವಾಗ 9ನೇ ಅಧ್ಯಾಯ ಅಕೌಂಟಿಂಗ್ ರೇಷಿಯೋಸ್ ಚಾಪ್ಟರ್ ಮೇಲೆ ನಿಮಗೆ 12 ಅಂಕದ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಆಯಿತಾ. ಅದು ಭಾಳ ಕ್ಯಾಲ್ಕುಲೇಷನ್ ಬರುತ್ತೆ, ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಆಗ್ತಿರ್ಬೋದು. ಸೊ ಇದು ಚಾಪ್ಟರ್ ನೀವು ಸ್ಕಿಪ್ ಮಾಡ್ಬೋದು ಆಯಿತಾ. ಅದೇ ರೀತಿ 10ನೇ ಅಧ್ಯಾಯ ಕ್ಯಾಶ್ ಫ್ಲೋ ಅಧ್ಯಾಯದಲ್ಲಿ ನಿಮಗೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಧ್ಯಾಯದಲ್ಲಿ 2 ಅಂಕದ ಒಂದು ಪ್ರಶ್ನೆ, 6 ಅಂಕದ ಒಂದು ಪ್ರಶ್ನೆ. ಇಲ್ಲಿ ಇಂಡೈರೆಕ್ಟ್ ಮೆಥಡ್ ಮತ್ತು ಡೈರೆಕ್ಟ್ ಮೆಥಡ್ ಅಂತ 2 ಪ್ರಾಬ್ಲಮ್ ನಿಮಗೆ ಕೇಳಲಾಗುವುದು. ಇಲ್ಲಾಂದರೆ ಫೈನಾನ್ಸಿಂಗ್ ಆಕ್ಟಿವಿಟೀಸ್, ಇಲ್ಲಾಂದರೆ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಮೇಲೆ ನಿಮಗೆ ಒಂದು ಇಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ. ಇಲ್ಲಿ 4 ಟೈಪ್ಸ್ ನಿಮಗೆ ಪ್ರಾಬ್ಲಮ್ ನೋಡೋಕ್ಕೆ ಸಿಗುತ್ತೆ. ಬಟ್ ನಿಮಗೆ ಹೆಚ್ಚಾಗಿ ಡೈರೆಕ್ಟ್ ಮೆಥಡ್, ಅಂದರೆ ಡೈರೆಕ್ಟ್ ಮೆಥಡ್ ನಿಮಗೆ ಕ್ಯಾಶ್ ಫ್ಲೋನಲ್ಲಿ ಕೇಳ್ತಾರೆ, ಇಲ್ಲಾಂದರೆ ಇಂಡೈರೆಕ್ಟ್ ಕೇಳ್ತಾರೆ. ಹೆಚ್ಚಾಗಿ ನಿಮಗೆ ಡೈರೆಕ್ಟ್ ಮೆಥಡೇ ಕೇಳಿದ್ದಾರೆ. ಸೊ ಈ ರೀತಿಯಲ್ಲಿ ನಿಮಗೆ ಬ್ಲೂ ಪ್ರಿಂಟ್ ಆಗಿರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ಆರಾಮಾಗಿ ಈ ಒಂದು ಅಕೌಂಟೆನ್ಸಿನಲ್ಲಿ 90+ ಮಾಡ್ಕೋಬಹುದು ಆಯಿತಾ. ಅಷ್ಟೊಂದು ಈಜಿ ಸಬ್ಜೆಕ್ಟ್ ಇದೆ. 6 ಅಂಕದ ಪ್ರಶ್ನೆಯಲ್ಲಿ 12 ಅಂಕದ ಪ್ರಶ್ನೆಯಲ್ಲಿ ಸಾಲ್ಯೂಷನ್ ಮಾಡಿ ಎಲ್ಲ ವಿಡಿಯೋಗಳು ನೋಡ್ಕೊಳ್ಳಿ. ನನ್ನ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ನಾನು ಆಲ್ರೆಡಿ ಸಾಲ್ಯೂಷನ್ ಮಾಡಿದ್ದೇನೆ ಪ್ರೀವಿಯಸ್ ಇಯರ್ನಲ್ಲಿ 2024ನಲ್ಲಿ. ಅವೇನು ಸಾಲ್ಯೂಷನ್ ಮಾಡಿದ್ದೀನಲ್ಲ, ಈ 2025 ಫೈನಲ್ ಎಕ್ಸಾಮ್ಗೂ ಕೂಡ ಭಾಳ ಯೂಸ್ ಆಗುತ್ತೆ ಅದು. ಮತ್ತು ಬೇರೆ ಹೊಸ ಕ್ವಶನ್ಸ್ಗಳು ಇಲ್ಲಿ ಸಾಲ್ಯೂಷನ್ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಸೊ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ವಿಡಿಯೋಗಳು ಬರ್ತಾ ಇರುತ್ತೆ ನಿಮಗೆ ಆಯಿತಾ. ಈ ಒಂದು ಬ್ಲೂ ಪ್ರಿಂಟ್ ಆಗಿತ್ತು. ಈ ಒಂದು ಬ್ಲೂ ಪ್ರಿಂಟ್ ಏನಿದೆಯಲ್ಲ ನಿಮ್ಮ ಫೈನಲ್ ಎಕ್ಸಾಮ್ನಲ್ಲಿ ಡೆಫಿನೆಟ್ಲಿ ನಿಮಗೆ ತುಂಬ ಯೂಸ್ ಆಗುತ್ತೆ ಆಯಿತಾ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.